ಹಾಯ್ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಬ್ಲೇಸ್ ಮಾತಾಡ್ತಿರೋದು. ಈ ಅಕೌಂಟ್ ಓಪನ್ ಮಾಡಿದ್ದು ನಾನು ಬೈಕ್ ವಿಡಿಯೋಸ್ ಹಾಕೋಣ ಅಂತಾನೆ ಓಪನ್ ಮಾಡಿದ್ದು. ಇನ್ಮೇಲೆ ಈ ಅಕೌಂಟ್ ಅಲ್ಲಿ ಬಂದ್ಬಿಟ್ಟು ಗೇಮಿಂಗ್ ವಿಡಿಯೋಸ್ ಬರುತ್ತೆ. ಈ ಅಕೌಂಟ್ ನೇಮ್ ಬಂದ್ಬಿಟ್ಟು ಬ್ಲೇಸ್ ಕನ್ನಡಿಗ ಅಂತಾನೆ ಇದೆ. ಯೂಟ್ಯೂಬ್ ಅಂಡ್ ಇನ್ಸ್ಟಾ ಸೇಮ್ ನೇಮ್ ಅಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಈ ಅಕೌಂಟ್ ಅಲ್ಲಿ ಬಂದು ಗೇಮಿಂಗ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂಡ್ ಇನ್ನೊಂದು ಬ್ಲೇಸ್ ಕರುನಾಡು ಅಂತ ಏನ್ 37K+ ಫಾಲೋವರ್ಸ್ ಇದಾರೆ. ಸೊ ಆ ಅಕೌಂಟ್ ಅಲ್ಲಿ ಬಂದ್ಬಿಟ್ಟು ಇನ್ನೂ ಮಸ್ತ್ ಆಗಿರೋ ವಿಡಿಯೋಸ್ ಬರ್ತವೆ. ಬಟ್ ಈ ಅಕೌಂಟ್ ಅಲ್ಲಿ ಇನ್ಮೇಲೆ ಗೇಮಿಂಗ್ ವಿಡಿಯೋಸ್ ಬರ್ತವೆ. ಏನೂ ಇಲ್ಲ ಗೈಸ್, ನಾನು ಇಷ್ಟೇ ಕೇಳ್ಕೊತಿರೋದು. ಲಾಸ್ಟ್ ಟೈಮ್ ನಾವು ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದು ಕನ್ನಡ ಗೇಮಿಂಗ್ ಕಮ್ಯುನಿಟಿಯಲ್ಲಿ 5 ಡೇಸ್ ಅಲ್ಲಿ 10K ಫಾಲೋವರ್ಸ್ ನ ರೀಚ್ ಮಾಡಿದ್ದು. ನಾನೇನ್ ಈ ಸರಿನೂ ನನಗೆ 5 ಡೇಸ್ ಅಲ್ಲೇ 10K ಫಾಲೋವರ್ಸ್ ರೀಚ್ ಮಾಡ್ಕೊಡಿ ಅಂತ ಹೇಳ್ತಿಲ್ಲ. ಸೊ ಆದಷ್ಟು ಬೇಗ 10K ಫಾಲೋವರ್ಸ್ ನ ರೀಚ್ ಮಾಡೋಣ ಗೈಸ್. ಏನಕ್ಕಂದ್ರೆ ನನ್ನ ಫಸ್ಟ್ ಐಡಿ ಬಂದ್ಬಿಟ್ಟು ಒಳ್ಳೆ ರೀಚ್ ಇತ್ತು ಗೈಸ್. 29,700 ಫಾಲೋವರ್ಸ್ ಇತ್ತು. ಅದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ವಲ್ಪ ಚೂತಿಯ ಕ್ರಿಯೇಟರ್ಸ್ ಎಲ್ಲ ಸೇರ್ಕೊಂಡು ಐಡಿನ ಬ್ಯಾನ್ ಮಾಡಿಸ್ಬಿಟ್ರು, ಕಾಪಿರೈಟ್ ಸ್ಟ್ರೈಕ್ ಎಲ್ಲ ಕೊಟ್ಟು. ಆಮೇಲೆ ನಾನು ಓಪನ್ ಮಾಡಿದ್ದು ಬ್ಲೇಸ್ ಕರುನಾಡು ಅಂತ ಒಂದು ಅಕೌಂಟ್. ಅದರಲ್ಲಿ ಬಂದ್ಬಿಟ್ಟು ಇವಾಗ ನಿಯರ್ 37.8K ಫಾಲೋವರ್ಸ್ ಇದಾರೆ. ಆ ಅಕೌಂಟ್ ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಇಶ್ಯೂ ಆಗಿದೆ. ನಂದು ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಒಂದು ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡಿ. ಇಲ್ಲಿ 53,288 ಜನ ನನ್ನ ಅನ್ಫಾಲೋ ಮಾಡಿದ್ದಾರೆ ಲಾಸ್ಟ್ 90 ಡೇಸ್ ಅಲ್ಲಿ. ಲೈಕ್ ಇದು ಎಲ್ಲರೂ ಬೇಕು ಅಂತ ಅನ್ಫಾಲೋ ಮಾಡ್ಲಿಲ್ಲ. ಸ್ವಲ್ಪ ಕಿತ್ತೋದ್ ಕ್ರಿಯೇಟರ್ಸ್ ಇದಾರೆ ನಮ್ಮ ಫ್ರೀ ಫೈರ್ ಕನ್ನಡ ಕಮ್ಯುನಿಟಿ. ಈ ನನ್ನ ಮಕ್ಕಳು ನನ್ನ ಅಕೌಂಟ್ ಲಿಂಕ್ ತೆಗೆದ್ಬಿಟ್ಟು ಒಂದು ರಿಪೋರ್ಟ್ ಮಾಡೋ ಗ್ರೂಪ್ ಇದೆ, ಆ ಗ್ರೂಪ್ ಗೆ ಹಾಕ್ಬಿಟ್ಟಿದ್ದಾರೆ. ಸೊ ಯಾರೇ ಹೊಸ ಫಾಲೋವರ್ಸ್ ಬಂದ್ರು ಕೂಡ ಅವ್ರು ನನ್ನ ಹತ್ರ ಪರ್ಮನೆಂಟ್ ಆಗಿ ಉಳ್ಕೋತಿತ್ತಿಲ್ಲ. ಇವಾಗ ನನ್ನ ಫಾಲೋ ಮಾಡ್ತಿದ್ರು, ಬಟ್ 1 hour 2 hour ಅಲ್ಲಿ ಅವ್ರು ಆಟೋಮೆಟಿಕ್ಲಿ ಅನ್ಫಾಲೋ ಆಗ್ಬಿಡ್ತಿದ್ರು. ಇನ್ಮೇಲೆ ಗೇಮ್ ಸ್ಟಾರ್ಟ್. ಓಕೆ, ಲವ್ ಯು ಆಲ್ ಗೈಸ್, ಬೈ, ಟೇಕ್ ಕೇರ್. ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ.